ಸದ್ಯಕ್ಕೆ ನಿಮಗೆ ಈಗ 65,000 ಸೊ ನಿಮಗೆ ಇನ್ನೊಂದು 4,000 ಜಾಸ್ತಿ ಆಗಿದೆ. ಗೋಕಾಕ್ ಟೌನ್ ಅಲ್ಲಿ ಮೀಟ್ ಮಾರ್ಕೆಟ್ ಕಡೆ ಬಂದಿದೆಯಾ? ನಿಯರ್ ಅಬೌಟ್ ಈಗ 250 ಫ್ಯಾಮಿಲಿ ಕೈಗೊಳ್ತಾರೆ. ಈಗ ನೀರು ಜಾಸ್ತಿ ಆಗ್ತದೆ. ನಮಸ್ತೆ ರೀ ಎಲ್ಲರಿಗೂ ನಮಸ್ತೆ. ಕೆಳಗಡೆ ಗೋಕಾಕ್ ತಾಲೂಕಿನಲ್ಲಿ ಲೋಳ್ಸೂರು ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇಲ್ಲಿ ನಮ್ಮ ಕಾಸ್ವೇನಲ್ಲಿ ಎಷ್ಟು ನೀರಿನ ಮಟ್ಟ ಘಟಪ್ರಭಾದಿಂದ ಹಾಗೂ ಮಾರ್ಕಂಡೇಯದಿಂದ ಸಂಗ್ರಹಣೆ ಆಗುತ್ತೆ, ಹರಿಯುತ್ತೆ, ಅದರದ್ದು ನಮಗೆ ಪತ್ತೆ ಆಗುತ್ತೆ. ಹಿಂದಿನ 2 ದಿವಸಗಳಿಂದ ಮಹಾರಾಷ್ಟ್ರದಿಂದ ಹಾಗೂ ನಮ್ಮ ಕ್ಯಾಚ್ಮೆಂಟಿಂದ ಮಳೆ ಕಾರಣಕ್ಕಾಗಿ ಬಹಳಷ್ಟು ನೀರು ಹರಿತಾ ಬಂದಿದೆ. ಈಗ ಕೋಲ್ಹಾಪುರ್ ಕಲೆಕ್ಟರ್ ಹಾಗೂ ಸಾಂಗ್ಲಿ ಕಲೆಕ್ಟರ್ ಜೊತೆ ನಾವು 1 ತಿಂಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವರು ಯಾವಾಗ ಬಿಡ್ತಾರೆ, ಎಷ್ಟು ಬಿಡ್ತಾರೆ, ಆ ಎಲ್ಲ ಮಾಹಿತಿ ನಮ್ಮ ಕಡೆ ಇತ್ತು. ಇವತ್ತು ಬೆಳಿಗ್ಗೆ ಒಟ್ಟು ಕೊಯ್ನಾ ಜಲಾಶಯದಿಂದ 93,000 ಕ್ಯೂಸೆಕ್ಸ್ನು ಬಿಟ್ಟಿದ್ದಾರೆ. ಈ ನೀರು ಬಂದು ನಮ್ಮ ಕೃಷ್ಣಾ ನದಿ ಕ್ಯಾಚ್ಮೆಂಟಲ್ಲಿ ಕಳ್ಳೋಲ್ ಹತ್ರ ಮುಟ್ಟಬೇಕಂದ್ರೆ ಸರಿಸುಮಾರು 1.5 ದಿವಸ ತಗೊಳ್ಳುತ್ತೆ. ಸದ್ಯಕ್ಕೆ ರಾಜಾಪುರ್ ಬ್ಯಾರೇಜ್ ಹತ್ರ ಈ ಕೊಯ್ನಾ ನೀರಿರ್ಬೋದು, ಪಂಚಗಂಗಾ ಇರ್ಬೋದು, ಎಲ್ಲ ಸೇರಿ 1,12,000 ಕ್ಯೂಸೆಕ್ಸ್ ಅಲ್ಲಿ ಸಂಗ್ರಹಣೆ ಆಗಿ ಹರಿತಾ ಬಂದಿದೆ. ಅಲ್ಲಿಂದ ದುದ್ಗಂಗಾ ವೇದಗಂಗಾ ಜೋಡಣೆ ಆಗಿ ಕಳ್ಳೋಳ್ ಬ್ರಿಡ್ಜ್ ಹತ್ರ 1,48,000 ಕ್ಯೂಸೆಕ್ಸ್ ಈಗ ಕೃಷ್ಣಾ ನದಿಗೆ ಬಂದಿದೆ. ಮುಂದೆ ನಮ್ಮ ಹಿಪ್ಪರಗಿ ಬ್ಯಾರೇಜ್ ಹತ್ರ ಸದ್ಯಕ್ಕೆ 1,12,000 ಕ್ಯೂಸೆಕ್ಸ್ ಸದ್ಯಕ್ಕೆ ಹರಿತಾ ಇದೆ. ಅಂದರೆ ಈ ನೀರು ಏನಿದೆ ಇದು ಹರಿದು ಹೋಗಿ ಹಿಪ್ಪರಗಿ ಮುಖಾಂತರ ಆಲಮಟ್ಟಿಗೆ ಸೇರಬೇಕಂದ್ರೆ 1.5 2 ದಿವಸ ತಗೊಳ್ಳುತ್ತೆ. ಸೊ ಈ ಅಲರ್ಟ್ವನ್ನು ನಾವು ನಿನ್ನೆ ರಾತ್ರಿ ಆಲಮಟ್ಟಿನಲ್ಲಿ ಕೊಟ್ಟಿದ್ದೀವಿ. ಆಲಮಟ್ಟಿ ಡ್ಯಾಮಲ್ಲಿ ಅವರ ಚೀಫ್ ಇಂಜಿನಿಯರ್ ಅವರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿರವರು ವಾಟರ್ ರಿಸೋರ್ಸಸ್ ಅವರು ಈಗಾಗಲೇ ಅಲ್ಲಿ ಆದೇಶ ನೀಡಿ ನಿನ್ನೆಯಿಂದ 1.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ 2.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಆಲಮಟ್ಟಿಯಿಂದ ಬಿಡೋದನ್ನು ಶುರು ಮಾಡಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳಿಗೆ ಈ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಎಲ್ಲ ಮುಖಂಡರಿಗೆ ಹಾಗೂ ಮಾಧ್ಯಮದ ನಮ್ಮ ಸಮಿತ್ರರಿಗೂ ಈ ಮಾಹಿತಿಯನ್ನು ನೀಡಿದ್ದೀವಿ. ತಳಮಟ್ಟದಲ್ಲಿ ರಾಯಚೂರು ತನಕ ನಮ್ಮ ನಾರಾಯಣಪುರ ಡ್ಯಾಮ್ ಏನಿದೆ ಅಲ್ಲಿ ತನಕನೂ ನಾವು ಅಲರ್ಟನ್ನು ನಾವು ಸೌಂಡ್ ಮಾಡಿದ್ದೀವಿ. ಸೊ ಲೋವರ್ ರೈಪೇರಿಯನ್ಸಲ್ಲಿ ಯಾವುದೇ ತೊಂದರೆ ಆಗದಂತೆ ನಾವು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಘಟಪ್ರಭಾ ಕ್ಯಾಚ್ಮೆಂಟ್ ನಾವು ನೋಡಬೇಕಂದ್ರೆ ಸದ್ಯಕ್ಕೆ ಹಿಡ್ಕಲಿಂದ 36,000 ಕ್ಯೂಸೆಕ್ಸ್ ನೀರನ್ನು ನಾವು ಬಿಡ್ತಾ ಇದ್ದೀವಿ. ಇದು ನಾವು ಬಹಳ ಕ್ಯಾಲ್ಕುಲೇಟ್ ಮಾಡಿ ಹಂತವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ 15,000 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ, ಮತ್ತು 20,000 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ, ಮತ್ತು 25,000 ಬಿಟ್ಟಿದ್ದೀವಿ, ಮತ್ತು 30,000 ಕ್ಯೂಸೆಕ್ ಬಿಟ್ಟಿದ್ದೀವಿ, ಮತ್ತು 35,000 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ. ಇದರ ಜೊತೆ ಮಾರ್ಕಂಡೇಯ ರೇಣುಕಾಸಾಗರ ಡ್ಯಾಮಿಂದ ಈಗ ಅದನ್ನು ಹಂತವಾಗಿ 2,000, 3,000, 4,000, ಈಗ 7,000 ಕ್ಯೂಸೆಕ್ಸ್ನು ಬಿಟ್ಟಿದ್ದೀವಿ. ಇದು ಯಾಕೆ ಹಂತವಾಗಿ ಬಿಡ್ತಾ ಬಂದಿದ್ದೀವಿ ಅಂದರೆ ಜನರಿಗೆ ತೊಂದರೆ ಆಗಬಾರ್ದಂತ ಹೇಳಿ, ರೈತರಿಗೆ ತೊಂದರೆ ಆಗಬಾರ್ದಂತ ಹೇಳಿ ಸ್ಲೋಲಿ ಇದು ರಿಲೀಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದೀವಿ. ಈ ಎರಡೂ ನಮ್ಮ ಈ ಕ್ಯಾಚ್ಮೆಂಟಿಂದ ಜಲಪಾತ್ರದಿಂದ ಈಗ ಲೋಳ್ಸೂರು ಬ್ರಿಡ್ಜಿಗೆ ಈ ಪಾಯಿಂಟ್ ನಾವೆಲ್ಲಿ ನಿಂತ್ಕೊಂಡಿದ್ದೀವೋ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ. ಇಲ್ಲಿ ಒಟ್ಟು ಸೇರಿ ಕ್ಯಾಚ್ಮೆಂಟ್ ನೀರು ಇರ್ಬೋದು,
2 ನದಿಗಳ ನೀರು ಇರ್ಬೋದು, ಡ್ಯಾಮಿಂದ ಏನು ರಿಲೀಸ್ ಮಾಡಿದ್ದೀವಿ ಆ ನೀರು ಇರ್ಬೋದು, ಒಟ್ಟು ಸೇರಿ 66,000 ಕ್ಯೂಸೆಕ್ಸ್ ನೀರು ಈಗ ಹರಿತಾ ಇದೆ. ತಾವು ನಮ್ಮ ಹಿಂದುಗಡೆ ನೋಡ್ಬೋದು, ಈಗ ಲೋಳ್ಸೂರು ಬ್ರಿಡ್ಜ್ ಈಗ ಜಸ್ಟ್ ಮುಳುಗಡೆ ಆಗಿದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ನಮ್ಮ ತಹಶೀಲ್ದಾರ್ ಅವರು ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡಿಂಗ್ ಇಟ್ಟಿದ್ದೀವಿ. ತಮ್ಮ ಪ್ರೇಕ್ಷಕರಿಗೆ ತಮ್ಮ ಮುಖಾಂತರ ನನ್ನ ಮನವಿ ಏನಂದರೆ, ಈಗ ನಿನ್ನೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿದೆ. ರೆಡ್ ಅಲರ್ಟ್ ಈಗ ನಡೀತಾ ಇದೆ. ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ತಾವುಗಳು ಹೊರಗಡೆ ಹೋಗಿ ನದಿ ಪಾತ್ರಕ್ಕೆ ಹೋಗಿ ನದಿ ಬದಿಗೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತದೆ. ಅದರಿಂದ ಎಲ್ಲರೂ ಸುರಕ್ಷಿತವಾಗಿ ಇರ್ರಿ. ನಮ್ಮ ರೈತ ಬಾಂಧವರಿಗೆ ತಮ್ಮ ಪ್ರೇಕ್ಷಕರಾಗಿರ್ತಾರೆ, ಅವರಿಗೆ ಹೋಗಿ ಬೋರ್ವೆಲ್ ಆನ್ ಮಾಡೋಣ ಅಂತ ಹೇಳಿ ನದಿ ಬದಿಗೆ ಹೋಗೋ ಏನು ಅದೊಂದು ಅಭ್ಯಾಸ ಇದೆ. ಈಗ ರೆಡ್ ಅಲರ್ಟ್ ಇದ್ದಾಗ ಅದನ್ನು ಸ್ವಲ್ಪ ಅವರು ಅವಾಯ್ಡ್ ಮಾಡಬೇಕಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಈಗ ನಿನ್ನೆ ಗೋಕಾಕಲ್ಲಿ ದುರದೃಷ್ಟವಶಾತ್ತು ಒಂದು ಮರಣ ಆಗಿದೆ. ಒಬ್ಬ ಮಹಿಳೆ, 57 ವರ್ಷದ ಮಹಿಳೆ, ಶಿಥಿಲಾವಸ್ಥೆಯಲ್ಲಿ ಅವರ ಮನೆ ಇತ್ತು. ಪಾಪ ಮನೆ ಬಿದ್ದು ಅವರು ತೀರ್ಕೊಂಡಿದ್ದಾರೆ. ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ. ಜೊತೆಯಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ. ಅವರು ಮಾಡ್ತಾರೆ. ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ. ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ. ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ. ಅದರ ಬಗ್ಗೆನೂ ನಾನು ತಹಶೀಲ್ದಾರ್ ಅವರ ಜೊತೆ ಈಗ ನಮ್ಮ ಜಿಲ್ಲೆಯಲ್ಲಿ SDRF, NDRF ತಂಡಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. SDRF ತಂಡ ನಮ್ಮ ಜಿಲ್ಲೆನಲ್ಲೇ ಸ್ಟೇಷನ್ ಇರುತ್ತೆ, ಸೊ ಅದೇನು ತೊಂದರೆ ಇಲ್ಲ. NDRF ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ, ನೀವು ನನಗೆ 4 ತಾಸು ಮುಂಚೆ ಹೇಳಿಬಿಟ್ಟಿದ್ದೀರಂದರೆ ಇಡೀ NDRF ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ. ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೀವಿ. ನಾನಿರ್ಬೋದು, ನನ್ನ CO ಅವರಿರ್ಬೋದು, ಹಾಗೂ ಪರೀಕ್ಷಾರ್ಥಿ IAS ಅಧಿಕಾರಿಗಳಿರ್ಬೋದು, ಎಲ್ಲ ತಹಶೀಲ್ದಾರ್ಗಳು, EOಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ. ಎಲ್ಲ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ. ಈಗ ಇವತ್ತು ಗೋಕಾಕಲ್ಲಿ ಈ ಲೋಳ್ಸೂರು ಬ್ರಿಡ್ಜ್ ಏನು ಮುಳುಗಡೆ ಆಗಿದೆ, ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕಲ್ಲಿ ಸರಿಸುಮಾರು 200 ಮನೆಗಳಿಗೆ ತೊಂದರೆ ಆಗಿದೆ. 200 ಮನೆಗಳಿಗೆ ತೊಂದರೆ ಆಗಿದೆ. ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನ್ನ ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ. ಅವರಿಗೆ ಏನಾದರೂ ಬೇಕಾಗಿದೆ ಅಂದರೆ ಆ ಸವಲತ್ತಲ್ಲಿ ಅಲ್ಲಿ ಕಲ್ಪಿಸಲಿಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ. ಪ್ರಶ್ನೆ ಏನಾದರೂ ಆಲ್ರೆಡಿ ಆ ಕೆಲಸ ತಾವು ಏನು ಹೇಳ್ತಾ ಇದ್ದೀವೋ ನಾವು ಶುರು ಮಾಡ್ಕೊಂಡಿದ್ದೀವಿ. ಸೊ ಕೃಷ್ಣಾ ನದಿನಲ್ಲಿ ನಮ್ಮ ಡಿಸಾಸ್ಟರ್ ಅಲರ್ಟ್ ನಾವು 2 ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರ ಮಾಡ್ತೀವಿ. ಆದರೆ ನಮ್ಮೆಲ್ಲರಿಗೂ ಅನುಭವ ಇದೆ. ಹಿಂದಿನ ವರ್ಷ ನಾವೆಲ್ಲರೂ ಒಂದಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದಿದ್ದೀವಿ. ಸೊ 1.5 ಲಕ್ಷ ಕ್ಯೂಸೆಕ್ಸ್ ಆದ ತಕ್ಷಣ ನಿಪ್ಪಾಣಿ ಇರ್ಬೋದು, ಇಲ್ಲಿ ಅಥಣಿನಲ್ಲಿ ಸಪ್ತಸಾಗರ್ ಇರ್ಬೋದು. ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತವೆ. ಸೊ ಈಗಾಗಲೇ ತಹಶೀಲ್ದಾರ್ ಅವರಿಗೆ ಹೇಳಿ ನಾವು ನಿಪ್ಪಾಣಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಕಾಗವಾಡ ಇರ್ಬೋದು, ಅಥಣಿ ಇರ್ಬೋದು, ಅಲ್ಲಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ಸಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದೀನಿ. ನಿಪ್ಪಾಣಿನಲ್ಲಿ 1 ಗ್ರಾಮದಲ್ಲಿ 50 ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ. ಸರ್, ಇಲ್ಲಿ ಎಷ್ಟು ಟೋಟಲ್ ಜಿಲ್ಲೆನಲ್ಲಿ 550 ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಈಗಿನ ಸಂದರ್ಭದಲ್ಲಿ ನಾವು ನಿನ್ನೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ 63 ಕೇಂದ್ರಗಳ ಅವಶ್ಯಕತೆ ಬೀಳಬಹುದು. ಆದರೆ ಸದ್ಯಕ್ಕೆ ಬರೀ 2 ಕೇಂದ್ರಗಳು ಈಗ ಶುರು ಆಗಿದ್ದಾವೆ. ಒಂದು ನಮ್ಮ ಗೋಕಾಕ್ನಲ್ಲಿ ಶುರು ಆಗಿದೆ, ಇನ್ನೊಂದು ನಿಪ್ಪಾಣಿನಲ್ಲಿ ಶುರು ಆಗಿದೆ. ಧನ್ಯವಾದ.